ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕುಂಭರಾಶಿ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಕುಂಭರಾಶಿಯವರ ಜುಲೈ ಮಾಸ ತಿಂಗಳ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ಕುಂಭರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಶನೇಶ್ವರ ಇದ್ದಾರೆ, ರಾಶಿಯಲ್ಲೇ ರಾಹು ಇದ್ದಾರೆ. ಈಗ ಆಲ್ರೆಡಿ ಗುರು ಕೂಡ ಚೇಂಜ್ ಆಗಿದ್ದಾರೆ. 6ನೇ ಮನೆ 6th ಹೌಸಿಗೆ ಗುರು ಬಂದಿದ್ದಾರೆ. ಕುಂಭರಾಶಿಯವರು, ನಾನು ಯಾವಾಗ್ಲೂ ಹೇಳ್ತೀನಿ, ಅದೊಂದು ಮಡಿಕೆ, ಅದ್ ಸಿಂಬಲ್ ತಕ್ಕಂತೆ ಅವ್ರ ಕ್ಯಾರೆಕ್ಟರ್ಸ್ ಇದ್ದೇ ಇರುತ್ತೆ. ಸೊ ಸೀಕ್ರೆಟ್ಗಳು, ಆದಷ್ಟು ಅವರು ಕೆಲವು ಸೀಕ್ರೆಟ್ಗಳನ್ನ ತನ್ನೊಳಗಡೆ ಇಟ್ಟಿರ್ತಾರೆ. ಯಾಕೆಂದ್ರೆ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರ ಮನ್ಸುನು ಅಷ್ಟೇ ಒಳಗಡೆ ಏನಿದೆ ಅಂತ ಕಂಡುಹಿಡಿಬೇಕಾದ್ರೆ ತುಂಬಾ ಸ್ವಲ್ಪ ಟೈಮ್ ಬೇಕು. ಅಥವಾ ಅವ್ರಿಗೆ ಗೊತ್ತಿರುವಂತಹ, ಅವ್ರ ಜೊತೆ ಇರುವಂತಹ ಸಹಪಾಠಿಗಳಿರ್ಬೋದು, ಸ್ನೇಹಿತರಿರ್ಬೋದು, ಮದುವೆ ಮಾಡ್ಕೊಂಡಿರುವಂತಹ ಗಂಡ ಅಥವಾ ಹೆಂಡತಿ ಇರ್ಬೋದು, ಇವ್ರುಗಳು ಅವ್ರನ್ನ ಅರ್ಥಕೊಳಕ್ ಸಾಧ್ಯ. ಕುಂಭರಾಶಿಯವರು ಹಠದ ಸ್ವಭಾವಗಳ ವ್ಯಕ್ತಿಗಳು. ಹೇಗೆ ಅಂತ ಅಂದ್ರೆ, ಸಾಧನೆ ಮಾಡ್ಬೇಕು ಅಂತ ಮಕರ ರಾಶಿಯವ್ರು ಹೇಗೆ ಹೊಡ್ತಾರೋ, ಕುಂಭರಾಶಿಯವರು ಆಸ್ ಇಟ್ ಇಸ್. ಶನಿ ಅಲ್ಲ, ಜೊತೆಗೆ ಬಚಕ್ರದಲ್ಲಿ 11ನೇ ಮನೆ. ಏಕದಶ ಸ್ಥಾನ ಕೋಟಿ ಪುಣ್ಯ ಫಲಂ ಅಂತ ಹೆಂಗ್ ಕರಿತೀವೋ, 11ನೇ ಮನೆ ಬಚಕ್ರದಲ್ಲಿ ಇದಾರೆ ಅಂತ ಅಂದ್ರೆ ಅವ್ರು ಲಾಭ ಮಾಡಕ್ಕೆ ಅಂತಾನೆ ಹುಟ್ಟಿರ್ತಾರೆ. ಕುಂಭರಾಶಿಯವರು ತುಂಬಾ ಜನ ಕಾಮೆಂಟ್ ನೋಡ್ತಾ ಇದ್ದೀನಿ, ಇಲ್ಲ ಮೇಡಮ್ ನನ್ಗೆ 10 ರೂಪಾಯಿ ಇಲ್ಲ, ಏನಿಲ್ಲ ಅಂತ ಅನ್ನೋದನ್ನ ಬಿಡಿ. ಏನೂ ಇಲ್ಲ ಅನ್ನೋದನ್ನ ದಯವಿಟ್ಟು ಬಿಡಿ ವೀಕ್ಷಕರೇ. ಯಾಕೆ ಅಂದ್ರೆ, ಈ ಪ್ರಪಂಚದಲ್ಲಿ ನಾವು ತರ್ಬೇಕಾದ್ರೆ ಹುಟ್ಟುತ್ತಾ ಬರೀ ನಾವು ಏನು ಹಾಕೊಂಡು ಬೆತ್ತಲೆಯಾಗೆ ಉಡೋದು ಅಲ್ವಾ. ಆಮೇಲೆ ನಮಗೆಲ್ಲ ಆಸೆ ಆಕಾಂಕ್ಷೆಗಳು ಬರೋದು. ತರ್ಬೇಕಾದ್ರೂ, ನಾವು ಹುಟ್ಬೇಕಾದ್ರೂ ಏನೂ ತರಲ್ಲ, ಹೋಗ್ಬೇಕಾದ್ರೂ ಏನೂ ತಗೊಂಡ್ ಹೋಗಲ್ಲ. ಹಂಗಾಗಿ ಜೀವನದಲ್ಲಿ ನಾವ್ ಏನ್ ಪಡ್ಕೋತೀವಿ ಅಲ್ಲ, ಅದು ನಮಗೆ ಲೈಫ್ ದೇವ್ರು ಕೊಟ್ಟೇ ಕೊಡ್ತಾನೆ. ಈ ಯೂನಿವರ್ಸಲ್ ಅಲ್ಲಿ ಒಂದು ಆಶೀರ್ವಾದ ಅನ್ನೋದು ಇದ್ದೇ ಇರುತ್ತೆ. ತುಂಬಾ ಜನ ನೋಡಿ, ದುಡ್ಡಿದ್ದು ಇಲ್ಲ ಅಂತಾರೆ. ಏನಂದ್ರೆ, ಏನು ಇಲ್ಲಪ್ಪ, ಬರೀ ಖಾಲಿ ಕೇಳಿದೆ, ಇಲ್ಲ ನಾನು ನೋಡ್ಬೇಕಾರೆ ನನ್ನ ಅಕೌಂಟ್ ಅಲ್ಲಿ. ದಯವಿಟ್ಟು ಅನ್ಬೇಡಿ. ಯಾಕಂದ್ರೆ ಯಾರು ಏನು ನಿಮ್ದನ್ನ ಕಸಿದ್ಕೊಳ್ಳಲ್ಲ, ಬಂದು ಇದೆ ಅಂತಾನೆ ಅನ್ಕೊಳ್ಳಿ. ಯಾಕಂದ್ರೆ ಅಶ್ವಿನಿ ದೇವತೆಗಳು ಓಡಾಡ್ತಿರ್ತಾರೆ. ಯೂನಿವರ್ಸಲ್ ನಾವ್ ಏನ್ ಹೇಳ್ತೀವೋ ಅದು ಹೊರಗಡೆ ಹೋಗ್ತಾ ಇರುತ್ತೆ. ಥಾಟ್ಸ್ ಅಂತ ಏನ್ ಕರಿತೀವಿ, ಅದು ನಮ್ ಜೊತೆಗೆ ಸುತ್ತಾ ಇರುತ್ತೆ. ಇದೊಂಥರ ಶಕ್ತಿ ತರ ನಮ್ಮೊಳಗಡೆನೆ ಸುತ್ತೋದು. ಸೊ ನಾವೇನು ಹೊರಗಡೆ ಮಾತಾಡ್ತೀವೋ ಅದೇ ಒಳಗಡೆ ಬರೋದ್ರಿಂದ ಪಾಸಿಟಿವಿಟಿ ಮಾತಾಡಿ ಅಲ್ವಾ. ಸೊ 2ನೇ ಮನೆ ಶನಿ ಇದಾರೆ, ಸೂಪರ್. ಧನಸ್ಥಾನದಲ್ಲಿ ಶನಿ ಇದ್ರೆ ಬೇರೆ ಬೇರೆದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಕುಂಭರಾಶಿಯವರು ಮಾಡೇ ಮಾಡ್ತೀರಿ. ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಕುಂಭರಾಶಿಯವರು ಪ್ಲಾನಿಂಗ್ ಪ್ರಕಾರ ಲೈಫ್ ನ ನಡೆಸ್ತಾ ಹೋಗ್ತಾರೆ. ಜೊತೆಗೆ ಸಪ್ತಮಾಧಿಪತಿ ಆದಂತಹ ಇವರಿಗೆ ರವಿ ಇರೋದ್ರಿಂದ ಏನಾಗುತ್ತೆ, ಗಂಡ ಹೆಂಡತಿಯ ಮಧ್ಯೆ ಸ್ವಲ್ಪ ಅನ್ಯೂನ್ಯತೆ ಕಮ್ಮಿ ಇರುತ್ತೆ. ಯಾಕಂದ್ರೆ ನೀವು ಕೆಲವು ಕಡೆ ಏತಿ ಅಂದ್ರೆ ಅವ್ರು ಪ್ರೇತಿ ಅಂತಾರೆ. ಅಡ್ಜಸ್ಟ್ಮೆಂಟ್ ಎಲ್ಲ ಒಂದ್ ಕಡೆ ಕಡಿಮೆ ಇರುತ್ತೆ. ಆದ್ರೂ ಕುಂಭರಾಶಿಯವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀರಾ. ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ನೀವು. ಲೈಫ್ ನ ಹೆಂಗ್ ಬಂದಂಗೆ ತಗೊಂಡೋಗುವಂಥದ್ದು. ಜೊತೆಗೆ ಕುಂಭರಾಶಿಯವರು ಹೇಗೆ ಅಂತ ಅಂದ್ರೆ, ಒಂದ್ ಫೋಕಸ್ ಮಾಡಿದ್ರಂದ್ರೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾರೆ. ಮತ್ತೆ ಟಿವಿ ಚಾನಲ್ ಅಲ್ಲಿ ಇರ್ಬೋದು, ಅಥವಾ ಮೀಡಿಯಾ ವಯಸ್ಸಲ್ಲಿ ಎಲ್ಲರೂ ಹೋಗ್ಲಿ, ಅವ್ರು ಬಹಳಷ್ಟು ಚೆನ್ನಾಗಿ ಫೋಕಸ್ ಮಾಡ್ತಾರೆ ವ್ಯಕ್ತಿಗಳು. ಕುಂಭರಾಶಿಯವರ ಸಾಧನೆ ಹಾದಿಯಲ್ಲಿ ಪರ್ಫೆಕ್ಟ್ ಆಗಿ ಸಾಧನೆ ಮಾಡುವಂತ ವ್ಯಕ್ತಿಗಳು ಆಗಿರೋದ್ರಿಂದ ಸ್ವಲ್ಪ ತಾಳ್ಮೆ ಇರ್ಲಿ, ಮಾತಿನ ಬಗ್ಗೆ ಇಡ್ತಾ ಇರ್ಲಿ. ಯಾಕೆಂದ್ರೆ ರಾಹು ರಾಶಿಯಲ್ಲೇ ಇದ್ದಾನೆ, 2ನೇ ಮನೇಲಿ ಶನಿ ಇದ್ದಾನೆ. ಈಗೇನೋ ನಾನು ಫೋಕಸ್ ಆಗೋಣ, ಈಗೇನೋ ನಾನು ಒಳ್ಳೇದಾಗೋಣ ಅಂತ ಮಾತಾಡಕ್ ಹೋದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಗುರು ಅಷ್ಟಮಕ್ಕೆ ಹೋಗಿದ್ದಾನೆ, 6ನೇ ಮನೆಗೆ ಹೋಗಿದ್ದಾನೆ. 6th ಹೌಸಿಗೆ ಹೋದಾಗ ಏನಾಗುತ್ತೆ, 6ನೇ ಮನೆಯಲ್ಲಿ ಗುರು ಇದ್ದದ್ದು ಒಳ್ಳೇದೇ. ಏನಂದ್ರೆ ಸಾಲಗಳೆಲ್ಲ ನಿವಾರಣೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿಸ್ತಾನೆ ಬೇರೆ ಬೇರೆ ಕೆಲಸಗಳಿಗೆ. ಆದ್ರೆ ಗುರುವಿನ ಬಲ ಇಲ್ಲದೆ ಇರೋದ್ರಿಂದ, ಈಗ ಶನಿ ಕೂಡ ನಮಗೆ ರೆಟ್ರೋಗ್ರೈಡ್ ಅಲ್ಲಿ ವಾಪಸ್ ಆಗೋದ್ರಿಂದನೂ ಕೂಡ ಎಲ್ಲ ಒಂದ್ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಗಳನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಯಾರನ್ನಾರ ನಂಬಿ ದುಡ್ಡು ಕೊಟ್ರೆ ಖಂಡಿತ ವಾಪಸ್ ಬರಲ್ಲ. ಕುಂಭರಾಶಿಯವ್ರಿಗೆ ಮಾತ್ರ ತುಂಬಾ ನಂಬದ್ ಕಮ್ಮಿ. ನೀವು ನಂಬಿ ಕೊಟ್ರೆ ಮುಗಿದೋಯ್ತು. ಹಾಗಾಗಿ ಕುಂಭರಾಶಿಯವರು ಯಾವ್ದೇ ಕಾರಣಕ್ಕೂ ಹಣದಂತ ಹೋದಾಗ ಸಾಲ ಅಂತ ಕೊಡ್ಬೇಡಿ. ಇನ್ವೆಸ್ಟ್ಮೆಂಟ್ ಮಾಡಿ, ಎಷ್ಟು ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ, ವಾಪಸ್ ಸಿಗ್ತಾ ಹೋಗುತ್ತೆ. ಜೊತೆಗೆ ಬ್ಯಾಂಕ್ ಗಳಲ್ಲಿ ಡೆಪಾಸಿಟ್ ಇರೋವಂಥದ್ದು, ಬೇರೆ ಬೇರೆ ತರದಲ್ಲೆಲ್ಲ ಲಾಭಾಂಶಗಳನ್ನ ಬರೋವಂಥದ್ದು, ಶೇರ್ಸ್ಗಳು, ಇಂಥವನ್ನೆಲ್ಲ ಮಾಡ್ತಾ ಸೆಕ್ಯೂರಿಟಿ ಪ್ಲಾನ್ ಗಳನ್ನ ಮಾಡೋದ್ರಲ್ಲಿ ಎತ್ತಿತ್ತೆ ಕುಂಭರಾಶಿಯವರು. ಅದು ಇನ್ನೊಂದು ಸ್ವಲ್ಪ ಸೇಫ್ ಆಗಿ ಲಾಕ್ ಮಾಡಿ, ಕೊಡಂಗೆ ಇಸ್ಕೊಂಡೊಂದು ವೀರಭದ್ರ ತರ ನಿಮ್ಮ ಹತ್ರ ದುಡ್ಡು ತಿಂದು ಹೋಗ್ಬಿಡ್ತಾರೆ. ಮತ್ತೆ ನಿಮ್ಮ ಹತ್ರ ಯಾರು ಒಳ್ಳೇದನ್ನ ಮಾಡಿಸ್ಕೊಂಡಿರ್ತಾರೆ ಕುಂಭರಾಶಿಯವರಿಗೆ, ಅವರು ಕೆಟ್ಟದನ್ನ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಯಾಕೆ ಈ ತರ ಕೆಟ್ಟದ್ ಮಾಡ್ತಾನೆ, 3ನೇ ಮನೆ ತೃತೀಯದಲ್ಲಿ ಕುಜ ಬರೋರೆಲ್ಲ ಏನು ಅಂತ ಅಂದ್ರೆ, ಕುಂಭರಾಶಿಯವರಲ್ಲಿ ಏನ್ ಸಿಗುತ್ತೆ, ಲಾಭ ಸಿಗುತ್ತಾ, ಬುದ್ಧಿ ಸಿಗುತ್ತಾ, ಜ್ಞಾನ ಸಿಗುತ್ತಾ, ಅಥವಾ ಅವನಿಂದ ಏನಾದ್ರು ಉಪಯೋಗ ಆಗುತ್ತಾ, ಅಥವಾ ಅವಳಿಂದ ಏನಾದ್ರು ಉಪಯೋಗ ಅಂತ ನಿಮ್ಮನ್ನ ಪಡ್ಕೊಂಡು ಉಪಯೋಗ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ನಿಮ್ಮನ್ನ ಕೈ ಬಿಟ್ಟು ಹೋಗ್ತಾರೆ. ಅದ್ರ ಬಗ್ಗೆ ಕೇರ್ಫುಲ್ ಆಗಿ ಇರ್ಬೇಕು.
ಎಚ್ಚರದಿಂದ ಕುಂಭರಾಶಿಯವರು ಇದ್ರೆ ಲೈಫಲ್ಲಿ ಏನಾರು ಒಂದು ಸಾಧನೆ ಮಾಡುವಂತಹ ಶಕ್ತಿ ನಿಮಗೆ ಸಿಕ್ಕೇ ಸಿಗುತ್ತೆ. ಮತ್ತೆ ಕುಂಭರಾಶಿಯವರು ಸಾಕಷ್ಟು ಪ್ರಾಫಿಟ್ ಅನ್ನ ನೋಡುವಂತಹ ಟೈಮ್ ಕೂಡ ಆಗಿರೋದ್ರಿಂದ ಎಚ್ಚರಿಕೆಯಿಂದ ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು ಅಂತ ನೋಡ್ತಾ ಹೋಗಿ. ಯಾಕಂದ್ರೆ ಸಪ್ತಮದ ರವಿ ನಿಮಗೆ ಬರೋದ್ರಿಂದ ನಿಮ್ಮ ಎದುರಾಳಿಗಳು ನೀವೇ ಸ್ಟ್ರಾಂಗ್ ಅಂದ್ಕೊಂಡ್ರೆ ನಿಮ್ಮ ಎದುರಾಳಿಗಳು ನಿಮ್ಗಿಂತ ಸ್ಟ್ರಾಂಗ್ ಇರ್ತಾರೆ. ಅವ್ರ ಬಗ್ಗೆ ಎಲ್ಲೋ ಸ್ವಲ್ಪ ಯಾಮಾರ್ಕೊಂಡ್ಬಿಡ್ತೀರಾ. ಕೇರ್ಫುಲ್ ಆಗಿರ್ಬೇಕಂತೆ ಕುಂಭರಾಶಿಯವರು. ಇದೊಂದು ಬಿಟ್ರೆ 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ಆಲಂಗುಡಿ ಗುರುನ ಭಗವಾನನ ಪ್ರಾರ್ಥನೆ ಮಾಡುವಂಥದ್ದು, ದತ್ತಾತ್ರೇಯ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡುವಂಥದ್ದು, ಶಿರ್ಡಿ ಸಾಯಿಬಾಬಾನ ಪ್ರಾರ್ಥನೆ ಮಾಡುವಂಥದ್ದು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡುವಂಥದ್ದು ಮಾಡ್ತಾ ಬಂದ್ರೆ ಕುಂಭರಾಶಿಯವರಲ್ಲಿ ಏಳಿಗೆಯನ್ನ ನೋಡ್ತಾ ಹೋಗ್ಬೋದು. ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಕುಂಭರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.